ಜಪ ಲೀಡ್ ಮಾಡಿದಾರೋ ಎಲ್ಲರಿಗೂ ವಂದನೆಗಳ ಅರ್ಪಿಸ್ತಾ ಈ ದಿನದ ಶ್ರೀಮದ್ ಭಾಗವತಂ ಒಂದು ಸಣ್ಣ ಚರ್ಚೆಯೊಂದಿಗೆ ಈ ದಿನದ ಕಾರ್ಯಕ್ರಮ ಕೈಗೊಳ್ಳುತ್ತೇನೆ. ಒಂದು ಸಣ್ಣ ಕೀರ್ತನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನ ರಂಜನ ಯಶೋದನಂದನ ಬ್ರಜ ಜನ ರಂಜನ ಯಮುನಾ ತೀರವನ ಚಾರಿ ಯಮುನಾ ತೀರವನ ಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನ ರಂಜನ ಯಶೋದನಂದನ ಬ್ರಜ ಜನ ರಂಜನ ಯಮುನಾ ತೀರವನ ಚಾರಿ ಯಮುನಾ ತೀರವನ ಚಾರಿ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ರಾಧಾ ಮಾಧವ ರಾಧಾ ಮಾಧವ ರಾಧೆ. ಜಯ ರಾಧಾ ಮಾಧವ ರಾಧಾ ಮಾಧವ ರಾಧೆ. ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ಜಯ ಜಯ ಪ್ರಭುಪಾದ ಪ್ರಭುಪಾದ ಜಯ ಜಯ ಪ್ರಭುಪಾದ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. ಹರೇ ಕೃಷ್ಣ ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸಣ್ಣ ಭಾಗವತಂ ಶ್ಲೋಕದ ಚರ್ಚೆಗೆ. ಸೊ ಅದಕ್ಕೆ ಮೊದಲು ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ನನ್ನ ಶಿಕ್ಷಾ ಗುರುಗಳಿಗೂ ಗುರು ಮಹಾರಾಜ್ಗೂ ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಪಾದಾಭಿವಂದನೆ ಮಾಡ್ತಾ ಈ ದಿನದ ಶ್ಲೋಕವನ್ನು ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಇವತ್ತಿನ ಶ್ಲೋಕ ಸ್ಕಂದ 1 ಅಧ್ಯಾಯ 15 ಶ್ಲೋಕ 51. ಈ ಅಧ್ಯಾಯದ ಕೊನೆಯ ಶ್ಲೋಕ ಹೀಗಿದೆ. ಯಂ ಶ್ರದ್ಧಯ ಐತರ್ ಭಗವತ್ ಪ್ರಯಾಣಂ ಪಾಂಡು ಸುತಾನಾಮಿತಿ ಸಂಪ್ರಯಾಣಂ ಶೃಣೋತ್ಕಲ್ಯಂ ಸ್ವಸ್ಥಯನಂ ಪವಿತ್ರಂ ಲಬ್ಧೌ ಹರೋ ಭಕ್ತಿ ಮುಕ್ತಿಯೇತಿ ಸಿದ್ಧಿಂ. ಪದದಿಂದ ಪದವ. ಯಹ ಯಾವನು ಶ್ರದ್ಧೆಯ ಭಕ್ತಿಯಿಂದ ಏತತ್ ಈ ಭಗವತ್ ಪ್ರಯಾಣಂ ದೇವೋತ್ತಮ ಪುರುಷನಿಗೆ ಅತ್ಯಂತ ಪ್ರಿಯರಾದವರ ಪಾಂಡುವಿನ ಸುತಾನಂ ಮಕ್ಕಳ ಇತಿ ಹೀಗೆ ಸಂಪ್ರಯಾಣಂ ಅಂತಿಮ ಗುರಿಗೆ ಸಾಗುವಿಕೆಯನ್ನು ಶೃಣೋತಿ ಕೇಳುತ್ತಾರೆ ಆಲಂ ಏಕೈಕವಾದ ಸ್ವಸ್ಥಯನಂ ಉತ್ತಮ ಅದೃಷ್ಟವನ್ನು ಪವಿತ್ರಂ ಪರಿಪೂರ್ಣ ಶುದ್ಧಿಯನ್ನು ಲಬ್ಧ್ವ ಹೊಂದಿ ಹರೋ ಪರಮ ಪ್ರಭುವಿನಲ್ಲಿ ಭಕ್ತಿ ಸೇವೆಯನ್ನು ಉಪೈತಿ ಹೊಂದುತ್ತಾರೆ.
ಹೊಂದುತ್ತಾನೆ. ಸಿದ್ಧಿಂ ಪರಿಪೂರ್ಣತೆಯನ್ನು. ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ. ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದದ್ದು. ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಭಾವಾರ್ಥ. ಶ್ರೀಮದ್ ಭಾಗವತವು ದೇವೋತ್ತಮ ಪರಮ ಪುರುಷನ ಹಾಗೂ ಪಾಂಡವರಂತಹ ಸದ್ಭಕ್ತರ ಕತೆ. ಪರಮ ಪ್ರಭು ಮತ್ತು ಅವನ ಭಕ್ತರ ಕಥೆಯು ತನ್ನಷ್ಟಕ್ಕೆ ಪರಿಪೂರ್ಣವಾದದ್ದು. ಅದನ್ನು ಭಕ್ತಿ ಭಾವದಿಂದ ಆಲಿಸುವುದೆಂದರೆ ಪ್ರಭುವಿನ ಹಾಗೂ ಅವನ ನಿತ್ಯ ಸಂಗಾತಿಗಳ ಸತತ ಸಹವಾಸದಲ್ಲಿರುವುದು ಎಂದೇ ಅರ್ಥ. ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ ಪಾಂಡವರ ಸಕಾಲಿಕ ನಿವೃತ್ತಿ ಎಂಬ 15ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವತ್ತು ಮುಗಿಯಿತು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಷ್ಕುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ದಿನದ ಕೊನೆಯ ಶ್ಲೋಕಕ್ಕೆ ಬಂದಿದ್ದೀವಿ ಈ ಅಧ್ಯಾಯದಲ್ಲಿ. ಮತ್ತೊಮ್ಮೆ ಅನುವಾದ ಓದ್ಬಿಟ್ಟು ನಾನು. ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದದ್ದು. ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಹರೇ ಕೃಷ್ಣ. ನಾವು ಈ ಅಧ್ಯಾಯದಲ್ಲಿ ಅಥವಾ ಇಂದಿನ ಅಧ್ಯಾಯಗಳಲ್ಲಿ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಹಲವಾರು ಭಾಗವತಂ ಸ್ಪೀಕರ್ಸು, ಪ್ರಚಾರಕರು ತುಂಬಾ ಚೆನ್ನಾಗಿ ಒಂದೊಂದು ಶ್ಲೋಕನು ವಿವರವಾಗಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ನಾವು ಯಾವ ರೀತಿ ಜೀವನದಲ್ಲಿ ತೊಡಸ್ಕೊಳ್ಬೇಕು ಅನ್ನೋದನ್ನ ವಿಸ್ತಾರವಾಗಿ ತುಂಬಾ ಅವರು ಕಷ್ಟಪಟ್ಟು ಅದನ್ನ ಪ್ರಿಪೇರ್ ಆಗಿ ನಮ್ಮ ಝೂಮ್ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅದ್ರ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು. ನಾವು ಈ ಇಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊಂಡ್ ಬಂದ್ವಿ ಹೇಗೆ ಅರ್ಜುನ ದ್ವಾರಕೆಗೆ ಹೋಗಿರ್ತಾರೆ, ಸುಮಾರು ತಿಂಗಳುಗಳು ಬರೋದೇ ಇಲ್ಲ. ಆಗ ಯುಧಿಷ್ಠ ಮಹಾರಾಜ ತುಂಬಾ ಪ್ರಕೃತಿಯ ವೈಪರೀತ್ಯಗಳನ್ನೆಲ್ಲ ನೋಡ್ತಾರೆ.
ನೋಡ್ತಾರೆ. ಮತ್ತೆ ಅರ್ಜುನ ಬಂದಾಗ ಅವರಲ್ಲಿ ತುಂಬಾ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ಕೊನೆಗೆ ಅರ್ಜುನ ಹೇಳ್ತಾರೆ, ನನ್ನ ಪರಮ ಮಿತ್ರನಾದ ನನ್ನ ಶಕ್ತಿಗೆ ಎಲ್ಲನೂ ಕಾರಣರಾದಂತಹ ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸಿ ತನ್ನ ಸ್ವಧಾಮಕ್ಕೆ ಹೊರಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಹೇಗೆ ಯುಧಿಷ್ಠರನು, ವಿದುರ ಮತ್ತೆ ನಾರದರು ಹೇಳಿದ ಹಾಗೆ, ನೀವು ಕೃಷ್ಣ ಈ ಪ್ರಪಂಚದಲ್ಲಿ ಇರುವವರೆಗೂ, ಅಂದರೆ ತನ್ನ ಲೀಲೆಯನ್ನು ಮುಗಿಸಿ ಹೋಗುವವರೆಗೂ ನೀವು ಇಲ್ಲಿ ಇರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ಯುಧಿಷ್ಠರ ಮತ್ತು ಪಾಂಡವರು ತಮ್ಮ ಹೊರಡಿಕೆಯನ್ನು ಪ್ರಾರಂಭಿಸ್ತಾರೆ. ಮತ್ತೆ ಈ ಯುದ್ಧದಲ್ಲಿ ಹೇಗೆ ಅವರು ತನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ರು ಮತ್ತೆ ಕೊನೆಗೊಳಿಸಿದ್ರು, ಹೇಗೆ ಉತ್ತರ ದಿಕ್ಕಿಗೆ ಅಂದ್ರೆ ಹಿಮಾಲಯದ ದಿಕ್ಕಿಗೆ ಹೊರಟರು, ಒಬ್ಬೊಬ್ರು ಹೋಗಿ ಅವರು ತಮ್ಮ ಜ್ಞಾನವನ್ನು ಪಡೆದುಕೊಂಡು ತಮ್ಮ ದೇಹವನ್ನು ಬಿಟ್ರು ಅಂತ ನಾವು ಚರ್ಚೆ ಮಾಡಿದ್ವಿ. ಸೊ ಈ ಶ್ಲೋಕದಲ್ಲಿ ಅಂದ್ರೆ ಅವರು ಸಕಾಲಕ್ಕೆ ತಮ್ಮ ಮುಂದಿನ ಪೀಳಿಗೆಗೆ ಏನು ಅವರ ಸಾಮ್ರಾಜ್ಯ ಅದನ್ನೆಲ್ಲ ಎಲ್ಲ ಇದೆ ಒಪ್ಸಿ ಇಮಿಡಿಯೇಟ್ ಅಂದ್ರೆ ಡಿಸಿಷನ್ ತಗೊಳ್ತಾರೆ ಇಮಿಡಿಯೇಟ್. ನಾವು ಆ ರೀತಿ ತಗೋಬೇಕು ಅಂತ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡಿದ್ವಿ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಸುಖದೇವ ಸ್ವಾಮಿ ಹೇಳ್ತಾರೆ, ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಸೊ ಆಕ್ಚುಲಿ ಈ ಭೌತಿಕ ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಭೌತಿಕ ಜಗತ್ತಿನಲ್ಲಿ ಆ ನಿಯಮ ಏನು ಅಂತ ಹೇಳಿದ್ರೆ, ಏನೇ ಅಭ್ಯಾಸ ಮಾಡ್ತಿರ ಇದ್ರೆ ನಮ್ಗೆ ಆ ಪ್ರಗತಿಯನ್ನು ಸಿಗೋದಿಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾವು ಓದುವುದೇ ಆಗ್ಲಿ, ಅಥವಾ ಓಡುವುದೇ ಆಗ್ಲಿ, ಅಥವಾ ಆಡುವುದೇ ಆಗ್ಲಿ, ಅಥವಾ ಏನನ್ನು ಗಳಿಸುವುದೇ ಆಗ್ಲಿ, ಯಾವ್ದಾದ್ರು ಪಡೆಯಬೇಕಾದ್ರೂ ಕೂಡ ಅದಕ್ಕೆ ತಕ್ಕನಂತೆ ನಾವು ಕಷ್ಟವನ್ನು ಪಡಿಬೇಕಾಗುತ್ತೆ. ಅಂದ್ರೆ ಅದು ಒಂದು ದಿನದಲ್ಲಿ ಸಾಧ್ಯ ಇಲ್ಲ. ನಾವು ಭಗವದ್ಗೀತೆ ನಾವು 1ನೇ ಪುಟ ಓದ್ಬಿಟ್ಟು ನಾನು ಭಗವದ್ಗೀತೆ ಕಂಪ್ಲೀಟ್ ಮಾಡ್ಬಿಟ್ಟೆ ಅಂದ್ರೆ ಆಗೋದಿಲ್ಲ. ಪ್ರತಿದಿನ ಒಂದೊಂದೇ ಪೇಜ್ ಆಗಿರ್ಲಿ, ಅಥವಾ ಒಂದೊಂದು ಶ್ಲೋಕ ಆಗ್ಲಿ, ಅಥವಾ ಒಂದೊಂದು ಅಧ್ಯಾಯ ಆಗ್ಲಿ, ತಮ್ಮ ಶಕ್ತಿಗೆ ಅನುಗುಣವಾಗಿ ಅಥವಾ ಅವರ ಸಮಯಕ್ಕೆ ಅನುಗುಣವಾಗಿ ಅದನ್ನ ರೂಢಿಸ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಅದರ ಪ್ರಾಮುಖ್ಯತೆ ಏನು, ಅದರ ಜ್ಞಾನ ಏನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ನಾನು ಇವಾಗ ಹೇಳ್ತಾ ಇದ್ದೆ, ಈ ಭೌತಿಕ ಜಗತ್ತಿನಲ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕು ಅದು ಒಂದು ದಿನದಲ್ಲಿ ಆಗೋದಿಲ್ಲ. ಈಗ ಉದಾಹರಣೆಗೆ ಅಥ್ಲೆಟ್ಸ್ ಅಂತ ಇಟ್ಕೊಳ್ಳೋಣ, ಅವರು ಓಡ್ತಾರೆ, ಇಲ್ಲಾಂದ್ರೆ ಜಿಮ್ನಾಸ್ಟಿಕ್ ಮಾಡ್ತಾರೆ, ಹಲವಾರು ಕ್ರಿಕೆಟ್ ಆಡ್ತಾರೆ, ಹಲವಾರು ಗೇಮ್ಸ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ತಾರೆ. ಅವರು ಒಂದು ದಿನದಲ್ಲಿ ಇರೋದಿಲ್ಲ. ಅವರು ಪ್ರತಿದಿನ ಓಡೋದು ಅಂದ್ರೆ ಪ್ರತಿದಿನ ಅವರು ಒಂದು 10 ನಿಮಿಷದಿಂದ ಶುರು ಮಾಡ್ತಾರೆ, 20 ನಿಮಿಷ ಶುರು ಮಾಡ್ತಾರೆ, ಮತ್ತೆ 30 ನಿಮಿಷ ಮಾಡ್ತಾರೆ, ಕೆಲವು ಗಂಟೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರತಿದಿನ ಕೆಲವೊಂದು ಗಂಟೆಗಳು ಅವರು ಜಸ್ಟ್ ಓಡೋದೇ. ಅವರು ಏನು ರನ್ನರ್ಸ್ ಇರ್ತಾರೆ, ಅವರು ಕೇವಲ ಅವರ ಧ್ಯೇಯ ಏನಾಗಿರುತ್ತೆ ಅಂದ್ರೆ ಓಡೋದು, ಅದರಿಂದ ಪ್ರಶಸ್ತಿಯನ್ನು ತೆಗೆದುಕೊಳ್ಳಬೇಕು. ಸೊ ಆ ಪ್ರಶಸ್ತಿಯನ್ನು ಕೂಡ ಏಕಕಾಲದಲ್ಲಿ ಅಂತಾರಾಷ್ಟ್ರೀಯಕ್ಕೆ ಹೋಗ್ತಾರ ಅವರು? ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಜಿಲ್ಲಾ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ಫಸ್ಟ್ ಗ್ರಾಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಜಿಲ್ಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ರಾಜ್ಯಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ಅಂತಾರಾಜ್ಯಕ್ಕೆ ಹೋಗ್ತಾರೆ, ಮತ್ತೆ ದೇಶಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ಅಂತಾರಾಷ್ಟ್ರೀಯದಲ್ಲಿ ವಿದೇಶಗಳಲ್ಲಿ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅವರನ್ನು ಸಾಧನೆಯನ್ನು ಪಡೆದುಕೊಳ್ತಾರೆ. ಸೊ ಹಾಗೆ ನಾವು ಈ ಭಾಗವತಂ ಹೇಗಿದೆ, ಪ್ರತಿದಿನ ಚರ್ಚೆ ಮಾಡ್ಬೇಕು, ಪ್ರತಿದಿನ ಕೇಳ್ಬೇಕು. ನಿತ್ಯಂ ಭಾಗವತ ಸೇವೆಯ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ನಿತ್ಯಂ ಭಾಗವತ ಸೇವೆಯ ಅಂತ ಹೇಳ್ತಾರೆ. ಅಂದ್ರೆ ನೀನು ಒಂದಿನ ಓದು, 2 ದಿನ ಓದು ಅಂತಲ್ಲ, ನಿತ್ಯಂ, ಪ್ರತಿದಿನ, ಪ್ರತಿ ಸಮಯ ಅಂತ ಕೂಡ ಹೇಳ್ಬೋದು ಅದು.
ನಾವು ಭಾಗವತಮನ್ನ ಚರ್ಚೆ ಮಾಡ್ಬೇಕು, ಭಾಗವತಮನ್ನ ಕೇಳ್ಬೇಕು. ಹೇಗೆ ಸಚಿನ್ ತೆಂಡೂಲ್ಕರ್ ಆಗ್ಲಿ, ಲತಾ ಮಂಗೇಶ್ಕರ್ ಆಗ್ಲಿ, ಅಥವಾ ಮೊಹಮ್ಮದ್ ರಫಿ ಆಗ್ಲಿ, ಅವರೆಲ್ಲ ಒಂದು ದಿನ ಅಭ್ಯಾಸ ಮಾಡ್ಬಿಟ್ಟು ಆ ಸ್ಥಾನಕ್ಕೆ ಬಂದಿರೋದಿಲ್ಲ, ಆ ಉನ್ನತ ಸ್ಥಾನಕ್ಕೆ ಬಂದಿರೋದಿಲ್ಲ. ಪ್ರತಿದಿನ ಅಭ್ಯಾಸ ಮಾಡ್ತಾರೆ, ಪ್ರತಿದಿನ ಅಭ್ಯಾಸ ಮಾಡ್ತಾರೆ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾರೆ. ಅದರಿಂದನೇ ಅವರು ಆ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಕೂಡ ಈ ಭಾಗವತಂನ ನಾವು ಪ್ರತಿದಿನ ಚರ್ಚೆ ಮಾಡಬೇಕು. ನಾವು ನಮ್ಮ ಶಿಕ್ಷಾ ಗುರುವಿಗೆ ಅಥವಾ ನಮ್ಮ ಸರ್ಕಲ್ ಲೀಡರ್ಗೆ ನಾವು ಎಷ್ಟು ಋಣಿ ಆಗಿರ್ಬೇಕು ಅಂದ್ರೆ, ಈ ಅನುಕೂಲವನ್ನು ನಮ್ಗೆ ಮಾಡ್ಕೊಡ್ತಾರೆ. ಝೂಮ್ ಸೆಷನ್ ಅಲ್ಲಿ ನಾವು ಪ್ರತಿದಿನ ಸೇರ್ತಾ ಇದ್ವಿ. ಬೆಳಗ್ಗೆ 4:15ಗೆ ಜಪವನ್ನು ಶುರು ಮಾಡ್ತೀವಿ ನೋಡಿ. ಅದು ಕೂಡ ಒಂದು ಪ್ರತಿದಿನ ಮಾಡುವಂತಹ ಒಂದು ಕರ್ತವ್ಯ ಆಗಿರುತ್ತೆ, ಅಥವಾ ಕರ್ತವ್ಯ ಅಂತ ಹೇಳ್ಬೋದು, ಅಥವಾ ನಮ್ಮ ಧ್ಯೇಯ ಆಗಿರ್ಬೇಕು. ಏನಂತ, ಪ್ರತಿದಿನ ಜಪ ಮಾಡ್ಬೇಕು ನೋಡಿ. ನಾವು ಒಂದು ಮಾಲೆಗೆ 108 ಮಂತ್ರಗಳನ್ನು ಮಾಡ್ತೀವಿ. ಹಾಗೆ ಮಿನಿಮಮ್ ಪ್ರಭುಪಾದರು ಹೇಳಿರೋದು ಮಿನಿಮಮ್, ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 16 ಮಾಲೆ ಜಪವನ್ನು ಮಾಡ್ಬೇಕು ಅಂತ. 16 ಮಾಲೆ ಜಪ ಅಂದ್ರೆ ಎಷ್ಟಾಗುತ್ತೆ? 1700, ಸುಮಾರು 1700 ಬಾರಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೀವಿ. ಅದು ನಾವು ಓಕೆ, ಒಂದಿನ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ, ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ ರಾಮ ಹರೇ ಹರಿ. ಇಷ್ಟು ಮಾಡ್ಬಿಟ್ಟು ನಾನು ಭಕ್ತಿ ಪಥದಲ್ಲಿ ಬಂದ್ಬಿಟ್ಟೆ, ನಾನು ಜಪ ಮಾಡಿದ್ದೀನಿ, ಭಗವಂತ ನಾನು ನೆನೆಸ್ಕೊಂಡ್ಬಿಟ್ಟಿದ್ದೀನಿ, ಈಗ ಭಕ್ತಿ ಪಥದಲ್ಲಿ ಇದ್ದೀನಿ ಅಂದ್ರೆ ಇಲ್ಲ, ಅದಾಗೋದಿಲ್ಲ. ನಾವು ಪ್ರತಿದಿನ ಪ್ರತಿ ಸಮಯದಲ್ಲೂ ಕೂಡ ಆ ಮಹಾಮಂತ್ರವು ನಮ್ಮ ನಾಲಿಗೆಯಲ್ಲಿ ಬರ್ತಾನೇ ಇರಬೇಕು ಪ್ರತಿ ಸಮಯದಲ್ಲೂ. ಯಾಕೆಂತ ಹೇಳಿದ್ರೆ, ನಾವು ಗಮನಿಸಿರ್ಬೋದು, ಯಾರು ಜಪ ಮಾಡ್ತಿದಾರೋ ಅವ್ರು ಗಮನಿಸಿರ್ಬೋದು, ಜಪ ಮಾಡ್ತಿರುವಾಗ ನಾವು ಒಂದು ಮಾಲೆ 108 ಮಹಾಮಂತ್ರಗಳನ್ನು ಹೇಳ್ತೀವಿ. ಅದು 108 ಕೂಡ ನಮ್ಮ ತಲೆಯಲ್ಲಿ ಇರೋದಿಲ್ಲ. ನಾವು ಕೇವಲ ಅವರವರ ಮೆಡಿಟೇಷನ್ ಮೇಲೆ, ಅವರ ಸಿದ್ಧಿ ಮೇಲೆ ಆಗುತ್ತೆ. ಕೆಲವರು ಇರ್ಬೋದು, ತುಂಬಾ ಯೋಗಿಗಳು ಇರ್ಬೋದು ನಮ್ಮ ಗ್ರೂಪಲ್ಲೂ ಕೂಡ, ಅವರು ಪ್ರತಿಯೊಂದು ಮಂತ್ರವನ್ನು ಆಸ್ವಾದಿಸ್ತಾರೆ. ಆದ್ರೆ ನನ್ನಂತವರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದು ಪ್ರಯತ್ನ ಪಡ್ತಾ ಇದ್ದೀನಿ, ಸಾಧ್ಯ ಆಗ್ತಾ ಇಲ್ಲ. ಸೊ ಒಂದು ಮಂತ್ರ ಹೇಳ್ದವಾಗ ನಮ್ಗೆ 5, 6 ನನ್ನ ತಲೆಯಲ್ಲಿ ಬಿದ್ದಿರುತ್ತೆ. ಇನ್ ಮಿಕ್ಕಿದೆಲ್ಲ ಮನಸ್ಸು ಎಲ್ಲೆಲ್ಲೋ ಹೊರಟೋಗುತ್ತೆ. ಸೊ ಅದ್ರಿಂದನೇ ಇಲ್ಲಿ ಸುಖದೇವ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ, ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥವನ್ನು ಆಲಿಸುತ್ತಾರೆ ಅಂದ್ರೆ, ಭಕ್ತಿ ಮತ್ತೆ ಶ್ರದ್ಧೆಯಿಂದ, ಇಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಶ್ರದ್ಧೆ. ಅನ್ಕಾನ್ಸ್ಟೆಂಟ್ಲಿ ಅಂದ್ರೆ ನಾವು ಪ್ರತಿದಿನ ಅಂದ್ರೆ ಅಭ್ಯಾಸ ಮಾಡ್ತಾ ಇರ್ಬೇಕು. ಒಂದು ದಿನ ಮಾಡ್ದೆ, 2 ದಿನ ಮಾಡ್ದೆ, ನಮ್ಗೆ ಸರಿಗ ಆಗ್ತಾ ಇಲ್ಲ ಅಂತ ಬಿಟ್ಬಿಡೋದಲ್ಲ. ಅದು ಏನ್ ಮಾಡ್ಬೇಕು, ನಾವು ಪ್ರತಿದಿನ ಅಭ್ಯಾಸ ಮಾಡ್ಬೇಕು. ಆಗ್ದಿರ ಇರ್ಲಿ, ಸರಿ, ನೀವು ಕೇಳಿಸ್ಕೊಳ್ಳಿ ಇರ್ಲಿ. ನಮ್ಮ ಆಚಾರ್ಯರು ಹೇಳ್ತಾರೆ, ಸತತ ನೀನು ಪ್ರಯತ್ನ ಪಡ್ತಾನೆ ಇರ್ಬೇಕು. ಅದು ಏನಾಗುತ್ತೆ, ನಾವು ಮತ್ತೆ 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 ಕೇಳ್ತಾ ಇದ್ರೆ ಅಥವಾ ಜಪವನ್ನು ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ, ಅಭ್ಯಾಸ ಆಗುತ್ತೆ. ಅವಾಗ ನಮ್ಮ ಆಚಾರ್ಯರು ಕೇಳ್ತಾರೆ, ನೀನು ಉದ್ದೇಶದಿಂದ ಅಥವಾ ಉದ್ದೇಶದಿಂದ ನೀನ್ ಮಾಡಿದ್ರು ಕೂಡ ಭಗವಂತ ನಿನ್ನನ್ನ ತಗೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೆಲವೊಂದು ಸ್ಟೋರೀಸ್ನ ಕೇಳಿದೀವಿ ನಾವು ನಮ್ಮ ಕ್ಲಾಸ್ಗಳಲ್ಲಿ. ಯಾರಾದ್ರೂ ಒಬ್ನು ಹಂದಿಯನ್ನು ಮುಸ್ಲಿಮ್ಸರಲ್ಲಿ ಹರಾಮ್ ಅಂತಾರೆ. ಅವರು ಒಂದು ಹಂದಿ ಯಾರಾದ್ರೂ ಒಬ್ಬನ ಓಡಿಸ್ಕೊಂಡು ಹೋಗ್ತಾ ಇದ್ರೆ, ಅವನು ಹರಾಮ್ ಅಂತ ಹೇಳಿದ್ರೆ ಅಲ್ಲಿ ಅನ್ನೋದು ಬಿಟ್ಬಿಡ್ತಾರೆ, ರಾಮ ಅನ್ನೋದನ್ನ ತಗೊಳ್ತಾರೆ. ಅಷ್ಟು ಕರುಣಾಮಯಿ ನಮ್ಮ ಭಗವಂತ ಕೃಷ್ಣ ರಾಮ. ಸೊ ಆ ರೀತಿಯಾಗಿರೋದು ನಮ್ಮ ಅಭ್ಯಾಸ, ಪ್ರಯತ್ನ ನಾವು ಪಡ್ತಾ ಇರ್ಬೇಕು. ದಿನ ನಮ್ಗೆ ಕೇಳ್ತಿರ್ಲಿ, ನಾವು ಮಿಸ್ ಮಾಡ್ದಿರ, ಯಾವತ್ತೇ ದಿನ ತಪ್ಪದಿರ 16 ಮಾಲೆ ಮಿನಿಮಮ್ ಏನ್ ಹೇಳಿದ್ದಾರೆ ನಮ್ಮ ಗುರು ಮಹಾರಾಜಗಳು, ಏನ್ ಹೇಳಿದ್ದಾರೆ ಅದನ್ನ ತಪ್ಪದಿರ ನಾವು 16 ಮಾಲೆಗಳನ್ನು ಮಾಡಬೇಕು. ಸೊ ಮತ್ತೆ ಇಲ್ಲಿ ಸುಖದೇವ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ, ಹೇಗೆ ಪಾಂಡವರು ಯಾತ್ರೆಯನ್ನು
ಆ ಪಾಂಡವರ ಯಾತ್ರೆಯನ್ನು ತಿಳಿದಾಗ ಅಥವಾ ಅರ್ಥ ಮಾಡಿಕೊಂಡಾಗ ಅಥವಾ ಶ್ರದ್ಧೆಯಿಂದ ಆಲಿಸಿದಾಗ ನಮಗೆ ನಮ್ಮ ಮನಸ್ಸು ಕೂಡ ಭಕ್ತಿಯಲ್ಲಿ ತೊಡಗಿ ಭಗವದ್ಧಾಮಕ್ಕೆ ಹೋಗುತ್ತೇವೆ ಎಂದು ತಿಳಿಸ್ಕೊಡ್ತಿದ್ದಾರೆ. ಇಲ್ಲಿ ನಾನು ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಪಾಂಡವರ ಕತೆ ಈ ಕತೆ ಅಂತ ಅಂದ್ರೆ ಅಲ್ಲ. ನಾವು ಶ್ರೀಮದ್ ಭಾಗವತಮಲ್ಲಿ ಗಮನಿಸಿದಾಗ ಹಲವಾರು ಸುಮಾರು 2000 ಭಕ್ತರ ಕತೆಗಳನ್ನು ನಾವು ಕೇಳ್ತೀವಿ. ಸೊ ಅವರನ್ನ ನಾವು ರಿಪೀಟೆಡ್ ಆಗಿ ಮತ್ತೆ 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 ನಾವು ಆಲಿಸ್ತಾ ಇರಬೇಕು. ಅದು ಆಲಿಸ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಕೂಡ ಆ ಭಕ್ತಿ ಸೇವೆ, ಭಕ್ತಿ ಶ್ರದ್ಧೆ ಅನ್ನೋದು ಮೂಡುತ್ತೆ. ಹೇಗೆ ನಮ್ಮ ಹಿರಿಯರು ಹೇಳ್ತಾರೆ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಹಾಗೆ ನಮ್ಮ ಒಳ್ಳೆಯತನ ಅಥವಾ ಸಾತ್ವಿಕವಾದ ಗುಣವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಹಾಕಿದ್ರೆ ನಾವು ನಮ್ಮ ಸಾತ್ವಿಕವಾದ ಒಳ್ಳೆ ಮನಸ್ಸಿನ ಮಾತುಗಳೇ ನಮ್ಮಿಂದ ಹೊರಗಡೆ ಬರ್ತದೆ. ಅದೇ ರೀತಿ ಈ ಅದೇ ರೀತಿ ನಾವು ಈ ಭಗವದ್ಗೀತೆಯ ಅಥವಾ ಭಾಗವತಂನ ಕಥೆಗಳನ್ನ ಮತ್ತೆ 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 ರಿಪೀಟ್ ಆಗಿ ಕೇಳ್ತಾ ಇದ್ದಾಗ ನಮ್ಗೆ ಭಗವತ್ ಪ್ರತಿ ಶ್ರದ್ಧೆ ಬರುತ್ತೆ. ನಾವು ಇನ್ನೂ ಒಂದು ಗಮನಿಸ್ಬೋದು, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಸ್ಕೂಲ್ಗೆ ಹೋಗ್ತೀವಿ. ಪ್ರತಿದಿನ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಂತ ಮತ್ತೆ ಮತ್ತೆ ರಿಪೀಟೆಡ್ಲಿ ನಮ್ಗೆ ಟೀಚರ್ ಹೇಳ್ಕೊಡ್ತಾ ಇರ್ತಾರೆ. ನೀನ್ ಅದನ್ನ ಹೇಳು, ನೀನ್ ಅದನ್ನ ಬರಿ, ನೀನ್ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳ್ತಾರೆ. ನಾವು ಪ್ರತಿದಿನ ಹೋಗ್ತೀವಿ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಅಥವಾ 2 1 2, 2 2 4, 2 3 6 ಈ ತರ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀವಿ. ಅಥವಾ ರೇಮ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಏನು ಸಣ್ಣ ಸಣ್ಣ ಹಾಡುಗಳಿದಾವೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಆಟೋಮೆಟಿಕ್ ಬುಕ್ ನೋಡ್ದಿರಲಿ ಆಟೋಮೆಟಿಕ್ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಸುಖದೇವ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ, ನಾವು ಪ್ರತಿದಿನ ನಿತ್ಯ ಭಾಗವತ ಸೇವೆಯ ಈ ಪಾಂಡವರ ಆಗ್ಲಿ ಅಥವಾ ಭೀಷ್ಮ ಮಹಾರಾಜರಾಗ್ಲಿ, ಕುಂತಿ ಸ್ತುತಿಗಳಾಗ್ಲಿ, ಅಥವಾ ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಇನ್ನು ಹಲವಾರು ಪರೀಕ್ಷಿತ ಮಹಾರಾಜರಾಗ್ಲಿ, ಯುಧಿಷ್ಠಿರ ಮಹಾರಾಜ, ಹೀಗೆ ಹಲವಾರು ಭಕ್ತಾದಿಗಳ ಕಥೆಗಳನ್ನು ನಾವು ಕೇಳ್ತಾ ಇದ್ರೆ ಇನ್ನೂ ಒಂದು ವಿಚಿತ್ರವನ್ನು ಗಮನಿಸ್ಬೋದು. ಏನಂತ ಹೇಳಿದ್ರೆ, ಭಾಗವತಂನಲ್ಲಿ ಕೆಲವೊಂದು ರಾಕ್ಷಸರಿದ್ದಾರೆ. ಅವರ ಹೆಸರಿಗೆ ಪ್ರಹ್ಲಾದ್ ಮಹಾರಾಜರ ಬಲಿ ಮಹಾರಾಜ ಕೂಡ ಒಬ್ಬ ರಾಕ್ಷಸನೇ. ಆದ್ರೆ ಅವನು ಹೇಗೆ ಭಗವಂತನ ಕೃಪೆಯನ್ನು ಪಡೆದುಕೊಂಡ ಅಂತ ಹೇಳಿದ, ಅವನು ರಾಕ್ಷಸನಾಗಿದ್ರು ಕೂಡ ಅವನು ಹೇಗೆ ಕೃಪೆಯನ್ನು ಪಡ್ಕೊಂಡ ಅನ್ನೋದನ್ನ ನಾವು ಈ ಭಾಗವತದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಸುಖದೇವ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭಾಗವತ ಕಥೆಗಳು ಅಥವಾ ಶ್ರೀಮದ್ ಭಾಗವತಂ, ಭಗವದ್ಗೀತಾ, ಇದನ್ನ ನಾವು ಪ್ರತಿದಿನ ಚರ್ಚೆ ಮಾಡ್ತಾ ಇದ್ರೆ, ಅದನ್ನ ನಾವು ಆಲಿಸ್ತಾ ಇದ್ರೆ, ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಹಲವಾರು ಉದಾಹರಣೆಗಳು. ಒಂದು ನಾವು ಕಥೆಯನ್ನು ಕೂಡ ತಿಳ್ಕೊಬಹುದು. ಯಾವುದು ಭಾಗವತ ಮಹಾತ್ಮ್ಯದಲ್ಲಿ ಅದು ಹೇಗೆ ಗೋಕರ್ಣ ಮತ್ತೆ ದುಂದುಕಾರಿಯ ಕತೆ, ಅದು ಒಂದು ಸಣ್ಣ ಕತೆ ಹೇಳಿ ನಾನು ಕೊನೆ ಮಾಡ್ತೀನಿ. ಏನಂತ ಹೇಳಿದ್ರೆ, ಗೋಕರ್ಣ ಬಂದ್ಬಿಟ್ಟು ಒಬ್ಬ ದೊಡ್ಡ ಭಕ್ತನಾಗಿರ್ತಾನೆ. ದುಂದುಕಾರಿ ಬಂದ್ಬಿಟ್ಟು ಅವನ ತಮ್ಮ. ಅವರಿಬ್ರು ಅಣ್ಣ ತಮ್ಮಂದಿರು, ಅಂದ್ರೆ ಮಲತಾಯಿ ಮಕ್ಕಳು ತರ ಇರ್ತಾರೆ. ಅದು ತುಂಬಾ ಬ್ಯಾಕ್ ಗ್ರೌಂಡ್, ತುಂಬಾ ದೊಡ್ಡ ಕತೆ ಅದು. ಹೀಗಿದ್ದಾಗ ದುಂದುಕಾರಿ ಅವನು ತೀರ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಅವನು ಪಿಶಾಚಿಯ ರೂಪದಲ್ಲಿ ಇರ್ತಾನೆ. ಅವನಿಗೆ ಮೋಕ್ಷ ಸಿಕ್ಕಿರೋದಿಲ್ಲ, ಅವನಿಗೆ ಬೇರೆ ದೇಹ ಸಿಕ್ಕಿರೋದಿಲ್ಲ, ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾನೆ. ಅವನ್ ಬಂದ್ಬಿಟ್ಟು ಈ ಗೋಕರ್ಣನ ಹತ್ರ ಬಂದ್ಬಿಟ್ಟು, ನನಗೆ ಈ ರೀತಿ ಆಗಿದೆ ಅಂದ್ರೆ, ಗೋಕರ್ಣ ತುಂಬಾ ಸಿದ್ಧಿಯನ್ನು ಭಕ್ತಿಯಾಗಿರ್ತಾನೆ. ಅವನು ದುಂದುಕಾರಿ ಮಾತಾಡೋದು ಅವ್ರಿಗೆ ಕೇಳಿಸ್ತದೆ, ಎಲ್ಲ ಗೊತ್ತಾಗುತ್ತೆ. ಅವಾಗ ನಂಗೆ ಈ ತರ ಆಗಿದೆ ಅಂತ ಹೇಳಿದಾಗ, ಸರಿ ಇನ್ನು ಒಂದು ಕೆಲಸ ಮಾಡು, ನಾನು ಭಾಗವತಂನ ಚರ್ಚೆಯನ್ನ ಮಾಡ್ತೇನೆ ನಾನು ಈ ಊರಿನಲ್ಲಿ, ಒಂದು ಹಳ್ಳಿ, ಒಂದು ಗ್ರಾಮದಲ್ಲಿ, ಅಲ್ಲಿ ಬಂದ್ಬಿಟ್ಟು ನೀನು ಅದನ್ನ ಶ್ರವಣವನ್ನು ಮಾಡು ಅಂತ ಹೇಳ್ತಾರೆ. ಸರಿ, ಹಾಗೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಂತಾಳೆ. ಆ ಗ್ರಾಮದಲ್ಲಿ ಪ್ರತಿದಿನ ಭಾಗವತಂ ಶ್ರವಣ ಹೇಳ್ತೀವಿ, ಸಪ್ತಾಹ ಅಂತೇನ್ ಹೇಳ್ತೀವಿ, ಭಾಗವತಂ ಸಪ್ತಾಹ ಅಂತೇನ್ ಹೇಳ್ತೀವಿ, ಅದನ್ನ ಶ್ರವಣವನ್ನು ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಪ್ರತಿದಿನ ಶ್ರದ್ಧೆಯಿಂದ ಈ ದುಂದುಕಾರಿ ಒಂದು ಮರದ
ತೊಗಟೆ ಹತ್ರ ಅಂದ್ರೆ ಮರದ ಮೇಲೆ ಒಂದು ರೆಂಬೆ ಮೇಲೆ ಕುತ್ಕೊಂಡು ಅದನ್ನ ಶ್ರದ್ಧೆಯಾಗಿ ಕೇಳ್ತಾರೆ. ಅದು ಊರಿನ ಜನಕ್ಕೆ ಯಾರು ಕಾಣಿಸೋದಿಲ್ಲ. ಅವರು ಆ ಮರದ ಮೇಲೆ ಕುತ್ಕೊಂಡು ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಇವರು ಪ್ರತಿದಿನ ಯಾರು ಗೋಕರ್ಣ ಬಂದ್ಬಿಟ್ಟು ಭಾಗವತಂನ ಚರ್ಚೆನ, ಭಗವಂತನ ಕಥೆಗಳನ್ನ, ಭಗವಂತನ ಲೀಲೆಗಳನ್ನ ಸ್ವಾದಿಷ್ಟವಾಗಿ, ರುಚಿಕರವಾಗಿ, ಮನಸ್ಸಿಗೆ ಒಪ್ಕೊಳ್ಳೋ ರೀತಿಯಾಗಿ ಎಲ್ಲರನ್ನ ದಿನ ಚರ್ಚೆ ಮಾಡ್ತಾ ಇರ್ತಾರೆ. ಕೃಷ್ಣನ ಬಾಲ್ಯ ಲೀಲೆಗಳು, ಕೃಷ್ಣನ ಪೂರ್ತಿಯಾದ ಜ್ಞಾನ, ಭಗವದ್ಗೀತೆಯ ಹೇಗೆ ಪ್ರವಚನ ಕೊಡ್ತಾರೆ, ಹೇಗೆ ಅರ್ಜುನನಿಗೆ ಜ್ಞಾನವನ್ನು ಕೊಡ್ತಾರೆ, ಇದನ್ನೇ ಪ್ರತಿದಿನ ಒಂದಾದ್ಮೇಲೆ ಒಂದಿನ, 2ನೇ ದಿನ, 3ನೇ ದಿನ ಹೀಗೆ ರೀತಿ ಕೃಷ್ಣನ ಲೀಲೆಗಳು, ಭಾಗವತನ ಲೀಲೆಗಳು, ಭಾಗವತನ ಅಧ್ಯಾಯಗಳನ್ನ ಸ್ಕಂದ ಮೇಲೆ ಒಂದೊಂದೇ ಸ್ಕಂದ ಆದ್ಮೇಲೆ ಸ್ಕಂದ ತಗೊಂಡು ಅವರು ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ದುಂದುಕಾರಿ ಮರದ ತೊಗಟೆ ಮೇಲೆ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಕೊನೆಯ ದಿನ ಆಗುತ್ತೆ. ಆಗ ಕೊನೆಯ ದಿನ ಕೊನೆಯ ಮಹಾಮಂಗಳಾರತಿ ಏನಾಗುತ್ತೆ, ಭಾಗವತ ಆದ್ಮೇಲೆ ಆ ಟೈಮಲ್ಲಿ ಆ ಮರದ ತೊಗಟೆ ಇಂದ ದೊಡ್ಡ ಶಬ್ದ ಬಂದು ಆ ತೊಗಟೆ ಆ ಕಡೆ ಸೈಡ್ ಹೋಗಿ ಬೀಳುತ್ತೆ. ಒಂದು ಪ್ರಜ್ವಲವಾದ ಬೆಳಕು ಬಂದು ಅದು ಹೊರಟೋಗುತ್ತೆ. ಆವಾಗ ಆ ಊರಿನ ಜನ ಎಲ್ಲ ಕೇಳ್ತಾರೆ, ಏನು ಅದ ಅಂತ ಹೇಳಿದಾಗ, ಏನಕ್ಕೆ ಹಂಗಾಯ್ತು, ಕೊನೆಯ ದಿನ ಅಲ್ವಾ, ಏಕೆ ಅವರೆಲ್ಲ ಅನ್ಕೊಂತಾರೆ ಅದು ಅಶುಭ ಅನ್ಕೊಂತಾರೆ. ಏನ್ ತೊಗಟೆ ಬೀಳೋದು, ಯಾರಾದ್ರೂ ಮನುಷ್ಯನ ಮೇಲೆ ತಲೆ ಮೇಲೆ ಬೀಳೋದು ಅಂದ್ರೆ ಇದು ಅಶುಭ ಅಂತ ಇಟ್ಕೊಳ್ತಾರೆ. ಆವಾಗ ಗೋಕರ್ಣ ಹೇಳ್ತಾರೆ, ಇಲ್ಲ ಅದು ನನ್ನ ತಮ್ಮ ಅದೊಂದು ಕಾರ್ಯ ಅಂತ. ಅವನು ತುಂಬಾ ಶ್ರದ್ಧೆಯಿಂದ ಕೇಳ್ತಾ ಇದ್ದ, ಅದಕ್ಕೆ ಬಂದು ಏನು ವಿಷ್ಣು ದೂತರು ಬಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಆದ್ರೆ ನಾವನ್ನು ಕೇಳಿದ್ವಲ್ಲ, ನಮ್ಮನ್ನ ಯಾಕೆ ಕರ್ಕೊಂಡೋಗಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಏನಂತೇಳಿ ಭಾಗವತಮ್ಮ ಆಗ್ಲಿ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಕೇಳ್ಬೇಕು. ಶ್ರದ್ಧೆಯಿಂದ ಕೇಳಿದ್ರೆ ನಾವು ಏನ್ ಮಾಡ್ತೀವಿ, ಭಾಗವತಮ್ಮ ಚರ್ಚೆ ನಡೀತಾ ಇರುತ್ತೆ. ನೋಡಿ ನಾನು ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕಂದ್ರೆ ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಬೇಗ ಸಮಯ ಇರೋದ್ರಿಂದ ನಾನು ಬೇರೆ ಬೇರೆ ಕರ್ತವ್ಯಗಳನ್ನ ಮಾಡ್ಕೊಂಡು ಕೇಳಿಸ್ಕೊಡ್ತಾ ಇರ್ತೀನಿ. ಇದು ನನ್ಗೂ ಕೂಡ ಸಂಬಂಧಿಸಿರುತ್ತೆ, ಎಲ್ಲರಿಗೂ ಸಂಬಂಧಿಸಿರುತ್ತೆ ಇದು. ಅವಾಗ ನಾವು ಶ್ರದ್ಧೆಯಿಂದ ಕೇಳಿದಾಗ ಏನಾಗುತ್ತೆ, ಆ ಭಗವದ್ ಭಕ್ತಿ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ. ಅದು ಒಂದು ದಿನದಲ್ಲಿ ಸಾಧ್ಯ ಅಲ್ಲ, ಪ್ರತಿದಿನ ನಿತ್ಯಂ ಭಾಗವತ ಸೇವೆ ಅನ್ನೋದನ್ನ ನಾವು ಮಾಡ್ಬೇಕು. ಈ ಶ್ಲೋಕದ ಇದು ಮುಖ್ಯತ್ವ ಅಂತ ನಾನು ತಿಳ್ಕೊಳ್ತೀನಿ. ಇನ್ನು ಏನಾದ್ರು ಪಾಯಿಂಟ್ಸ್ ಏನಾದಿದ್ರೆ ಆಡ್ ಮಾಡ್ಬೋದು. ಇಲ್ಲಿಗೆ ನಾನು ಕೊಲೆ ಮಾಡ್ತೀನಿ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈ ದುಂದುಕಾರಿಯ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಭಾಗವತಂ ಆಗ್ಲಿ ಭಗವದ್ಗೀತೆ ಆಗ್ಲಿ ಪ್ರತಿನಿತ್ಯ ಶ್ರದ್ಧೆಯಿಂದ ಕೇಳಿದಾಗ ನಮ್ಮಲ್ಲಿ ಆ ಭಕ್ತಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಭಕ್ತಿ ಸೇವೆಯಲ್ಲಿ ತೋರಿಸ್ಕೊಳ್ತೀವಿ, ಮತ್ತೆ ಕೊನೆಯಲ್ಲಿ ಭಗವದ್ಧಾಮಕ್ಕೆ ನಾವು ಹೊರಡ್ತೀವಿ. ಅದು ಒಂದು ಅನುಕೂಲ ಆಗುತ್ತೆ. ಸೊ ಇಲ್ಲಿಗೆ ನಾನು ಇದನ್ನ ಕೊನೆ ಮಾಡ್ತೀನಿ. ಸೊ ಇನ್ನು ಟೈಮ್ ಇದೆ, ನನ್ನ ಪಾಯಿಂಟ್ಸ್ ಇಲ್ಲಿಗೆ ಕೊನೆ ಆಯ್ತು. ಸೊ ಇನ್ನು ಏನಾದ್ರು ನೀವು ಶೇರ್ ಮಾಡ್ಕೊಳಂಗಿದೆ ಶೇರ್ ಮಾಡ್ಕೊಳ್ಬಹುದು. ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.